ಸ್ನೇಹಿತರೆ, ಇದು ನಮ್ಮೂರು ಫಾರ್ ಯು ಯೂಟ್ಯೂಬ್ ಚಾನಲ್. ದಯವಿಟ್ಟು ವಿಡಿಯೋ ನೋಡೋದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮಗೆ ಮೊದಲನೇದಾಗಿ ಒಂದು ಯೂಟ್ಯೂಬ್ ಬ್ಲಾಗು ಮೊದಲನೇದಾಗಿ ಬಿಗಿನರ್ಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಅವ್ರಿಗೆ ಮೇನ್ ಬೇಕಾಗಿರುವಂಥದ್ದು ಒಂದು ಮೈಕ್ ಬೇಕಾಗುತ್ತೆ. ಆ ಮೈಕು ನಿಮಗೆ ಹೀಗೆ ಕೆಲಸ ಮಾಡುತ್ತೆ ಅಂದರೆ, ನಾನು ತಗೊಂಡಂತಹ ಒಂದು ಮೈಕ್ ಬಂದು K8 ವೈರ್ಲೆಸ್ ಮೈಕ್ರೋಫೋನ್ ಅಂತ. ಇದರಲ್ಲಿ ಲೈವ್ ಶೋ, ಇಂಟರ್ವ್ಯೂ, ಬ್ಲಾಗ್, ಶಾರ್ಟ್ ವೀಡಿಯೋಸು. ಇದು ಬಂದು ಇದ್ರ ಪರ್ಚೇಸಿಂಗ್ ಬಂದು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ. ಇದ್ರ ಪರ್ಚೇಸಿಂಗು ಕೇವಲ ನನಗೆ 354 ರೂಪಾಯಿಗೆ ಈ ಒಂದು ವೈರ್ಲೆಸ್ ಮೈಕ್ರೋಫೋನ್ ನಾನು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿತ್ತು. ಸ್ಟಾರ್ಟಿಂಗ್ ಇದು ಓಪನ್ ಮಾಡಿದಾಗ ಈ ಥರ ಒಂದು ಇಂಟರ್ಫೇಸ್ ಕಾಣುತ್ತೆ. ಇದನ್ನು ಮೊದಲು ಫೋನ್ಗೆ ಕನೆಕ್ಟ್ ಮಾಡುವಂಥದ್ದು ಇದೊಂದು. ನಂತರ ಇದು ಒಂದು ಮೈಕು. ಆಮೇಲೆ ನಿಮಗೆ ಸಿಗೋವಂಥದ್ದು ನಂತರ ಇದೊಂದು ವೈರ್ ಸಿಗುತ್ತೆ. ಒಳಗಡೆ ಒಂದು ವೈರ್ ಸಿಗ್ತದೆ. ಆಮೇಲೆ ಈ ಥರದೊಂದು ಐಫೋನ್ಗೆ ಕನೆಕ್ಟ್ ಮಾಡಿಕೊಂಡು ಮಾತಾಡೋವಂಥದ್ದು ಇದೊಂದು ಸಿಗುತ್ತೆ. ಒಳಗಡೆ ಇದರೊಂದು ಯೂಸರ್ ಮ್ಯಾನ್ಯುವಲ್ಲು ಇದೊಂದು ಸಿಗುತ್ತೆ. ಇನ್ನು ಇದೆಲ್ಲ ಪಕ್ಕಕ್ಕೆ ಇಡೋಣ. ನೆಕ್ಸ್ಟು ಫಸ್ಟು ಇದನ್ನು ಫೋನಿಗೆ ಕನೆಕ್ಟ್ ಮಾಡಿಕೊಂಡು OTGನ ಆನ್ ಮಾಡ್ಕೋಬೇಕು. ಇದನ್ನ OTGನ ಆನ್ ಮಾಡ್ಕೋಬೇಕು. OTG ಕನೆಕ್ಷನ್ ಆದಮೇಲೆ ಇಲ್ಲೊಂದು ನಿಮಗೆ ಈ ಲೈಟ್ ಕಾಣಿಸ್ತಿದೆ, ಲೈಟ್ ಶೋ ಆಗ್ತಿದೆ ನೋಡಿ. ಈ ಒಂದು ಲೈಟು ನಿಮಗೆ ಶೋ ಆಗ್ತಿರೋದು ಕಾಣಿಸ್ತಿದೆ, ಕನೆಕ್ಟ್ ಆಗಿದೆ ಅಂತ ಅರ್ಥ. ಆಮೇಲೆ ನೆಕ್ಸ್ಟು ಇಲ್ಲಿರೋ ಪವರ್ ಬಟನ್ನ ಆನ್ ಮಾಡಿಕೊಂಡ್ರೆ ಕನೆಕ್ಟ್ ಆಗಿದೆ ಅಂತ ಅರ್ಥ. ನಂತರ ಈ ಒಂದು ಪ್ಲೇಸ್ಟೋರ್ಗೆ ಹೋಗಿ ಓಪನ್ ಕ್ಯಾಮ್ರಾ ಎಂಬ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಸೆಟ್ಟಿಂಗ್ಸ್ಗೆ ಹೋಗಿ, ನಂತರ ವೀಡಿಯೋಸ್ಗೆ ಹೋಗಿ, ನಂತರ ಇಲ್ಲಿ ಆಡಿಯೋ ಸೋರ್ಸಲ್ಲಿ ಎಕ್ಸ್ಟರ್ನಲ್ ಮೈಕ್ ಇಫ್ ಪ್ರೆಸೆಂಟ್ ಅಂತ ಅನ್ನೋ ಆಪ್ಷನ್ನ ಆನ್ ಮಾಡಿಕೊಂಡು, ನಂತರ ಇಲ್ಲಿ ವಿಡಿಯೋನ ಆ ಮೈಕ್ಗೆ ಕನೆಕ್ಟ್ ಮಾಡಿಕೊಂಡು ಮಾಡುವಂಥದ್ದು ನಾವಿಲ್ಲಿ ನೋಡ್ಬೋದು. ಈ ಒಂದು ಮೈಕ್ನಿಂದನೇ ಸಹ ನಾನು ಮಾತಾಡ್ತಿರೋದು. ಇದು K8 ವೈರ್ಲೆಸ್ ಮೈಕ್ರೋಫೋನು ನೋಡ್ತಾ ಇದ್ದೀರಲ್ಲ, ಈ ಒಂದು ಮೈಕ್ನಲ್ಲೇ ನಾನು ಮಾತಾಡ್ತಿರೋದು. ನೋಡಿ, ಇದು 10 ಮೀಟರ್ವರೆಗೂ ಇದರ ಒಂದು ಕನೆಕ್ಷನ್ ಇದೆ. ನೋಡ್ತಾ ಇದ್ದೀರಲ್ಲ, ನೋಡಿ ಇಲ್ಲಿವರೆಗೂ ಕೇಳಿಸ್ತಾ ಇದೆ ಅಂತ ಅನ್ಕೋತೀನಿ. ನೋಡಿ, ಇನ್ನೂ ಹಿಂದೆ ಹೋಗ್ತೀನಿ. ಇನ್ನೂ ಹಿಂದೆ ಹೋದರೂ ಸಹ ಇರೋ ಮೈಕ್ರೋಫೋನ್ನ ಒಂದು ಕೆಪಾಸಿಟಿ ಇಲ್ಲಿ ಕಾಣ್ತಿರೋವಂಥದ್ದು ನೀವು ನೋಡ್ಬೋದು. ಬಿಗಿನರ್ಸ್ ಯೂಟ್ಯೂಬರ್ಸ್ಗೆ ಇದೊಂದು ಒಳ್ಳೆ ವೈರ್ಲೆಸ್ ಮೈಕ್ರೋಫೋನ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಂತರ ಇದರ ಒಂದು ಲಿಂಕ್ ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಪರ್ಚೇಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.